ಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗುವ ದಾರಿಗೆ ಕೂಡ್ಲಿಗಿ ಜನತೆಯ ಬಹುಮುಖ್ಯ ಬೇಡಿಕೆಯನ್ನು ಈಡೇರಿಸಿದ ಶಾಸಕರಿಂದ 5 ಕೋಟಿಗೂ ಹೆಚ್ಚು ಅನುದಾನ ತಂದು ಭೂಮಿ ಪೂಜೆ ನೆರವೇರಿಸಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯಲ್ಲಿ ಸೇವಾಲಾಲ್ ಸರ್ಕಲ್ನಿಂದ ಶ್ರೀದೇವಿ ಗುಳೇದ ಲಕ್ಕಮ್ಮ ದೇವಸ್ಥಾನದವರೆಗೆ ಹೋಗುವಂತ ದಾರಿಯು ಸರಿಸುಮಾರು ಪೂರ್ವದಿಂದಲೂ ಮಣ್ಣಿನ ದಾರಿ ಮಾತ್ರ ಇದ್ದು, ಈ ಶ್ರೀದೇವಿ ಗುಳೇದ ಲಕ್ಕಮ್ಮ ದೇವಿಯ ಪ್ರತಿ ವರ್ಷಕ್ಕೊಮ್ಮೆ ಕೂಡ್ಲಿಗಿ ಪಟ್ಟಣದ ಜನತೆ ಒಂದು ದಿನದ ಹಬ್ಬವಾಗಿ ಪಟ್ಟಣದಲ್ಲಿ ಇರದೆ ಎಲ್ಲ ಸಮುದಾಯದ ಜನರು ಊರನ್ನ ಬಿಡುತ್ತಾರೆ. ಪುರಾತನ ಸಂಸ್ಕೃತಿಯ ಆಚರಣೆಯನ್ನು ಕೂಡ್ಲಿಗಿ ಪಟ್ಟಣದ ಸರ್ವ ಸಮುದಾಯದ ಜನತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಮ್ಮ ತಮ್ಮ ಮನೆಗಳಲ್ಲಿ ಸಿಹಿ ಖಾರ ಹೀಗೆ ವಿವಿಧ ರೀತಿಯ ಅಡುಗೆ ಮಾಡಿಕೊಂಡು ಊರ ಒಳಗಡೆ ಇರದೆ ಊರನ್ನು ಬಿಟ್ಟು ಕೂಡ್ಲಿಗಿ ಸುತ್ತಮುತ್ತಲೂ ಮರಗಳ ಕೆಳಗೆ ಟೆಂಟ್ಗಳನ್ನು ಹಾಕಿಕೊಂಡು ತಮ್ಮ ತಮ್ಮ ಕುಟುಂಬಗಳ ಜೊತೆಗೆ ಒಂದು ದಿನದ ಪ್ರವಾಸವಾಗಿ ಊರವರೆಗೆ ಮರಗಳ ತೋಟುಗಳಲ್ಲಿಗೆ ಕಳೆದು ಶ್ರೀದೇವಿ ಗುಳೇದ ಲಕ್ಕಮ್ಮನ ಪಾತ್ರರಾಗುತ್ತಾರೆ. ಹಾಗೆ ಹಬ್ಬವಾಗಿ ಆಚರಣೆ ಮಾಡುತ್ತಾರೆ. ಹಾಗೆ ಜನತೆಯ ಬಹುಮುಖ್ಯ ಬೇಡಿಕೆಯಾಗಿದ್ದ ದಾರಿಯ ಸಮಸ್ಯೆಯನ್ನು ಮಾನ್ಯ ಶಾಸಕರ ಬಳಿ ಕೂಡ್ಲಿಗಿ ಪಟ್ಟಣದ ಪ್ರಮುಖ ಮುಖಂಡರುಗಳು ಬೇಡಿಕೆ ಇಟ್ಟಾಗ ಮಾನ್ಯ NT ಶ್ರೀನಿವಾಸ್ ಶಾಸಕರು ಸರಿಸುಮಾರು ದಾರಿಗಾಗಿ 2023-24ನೇ ನಗರೋತ್ಥಾನ ಇಲಾಖೆಯಿಂದ 2.5 ಕೋಟಿಗಳು ಸಂಪೂರ್ಣ ರಸ್ತೆ ಆಗಿದ್ದಕ್ಕೆ ಪುನಃ ಮುಂದುವರೆದ ಭಾಗವಾಗಿ ಹಾಗೂ 2024-25ನೇ ಸಾಲಿನ KKRDB ಯೋಜನೆಯಿಂದ 3 ಕೋಟಿಗಳು ಸುಸಜ್ಜಿತ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಮಾನ್ಯ ಕೂಡ್ಲಿಗಿ ಜೊತೆಗೆ ಸಂಡೂರಿನ ಶಾಸಕರು ಅನ್ನಪೂರ್ಣ ತುಕಾರಾಂ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶಿವಪ್ಪ ನಾಯ್ಕ ಹಾಗೂ ಕರ್ನಾಟಕ ಸರ್ಕಾರಿ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಬಡೇಲಾಡಕು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಜ್ಯೋತಿ ಸತೀಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗುರುಸಿದ್ದನಗೌಡರು, ಜಿಂಕಲ್ ನಾಗಮಣಿ, ದಾನಿ ರಾಘವೇಂದ್ರ, ತುಪ್ಪಕ್ಕನಹಳ್ಳಿ ರಮೇಶ್, DH ದುರ್ಗೇಶ್, ವಕೀಲರು ನಲ್ಲಾಮುತ್ತಿ ದುರ್ಗೇಶ್ ಇನ್ನೂ ಅನೇಕ ಮುಂತಾದ ಮುಖಂಡರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ.